Hello everyone. ಲಾಸ್ಟ್ ಕ್ಲಾಸ್ ಅಲ್ಲಿ ಪೆಂಡಿಂಗ್ ಆಗಿರೋ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. 3 ಕ್ವೆಶನ್ಸ್ ಇದೆ, ಅದು ಸಾಲ್ವ್ ಮಾಡಿ ಬೈನಾಮಿಯಲ್ ಥಿಯರಮ್ ಹೇಳ್ಕೊಡ್ತೀನಿ. ಫಸ್ಟ್ ಕ್ವೆಶ್ಚನ್, the number of circles that can be drawn out of 10 points, of which 7 are collinear. 10 ಪಾಯಿಂಟ್ಸ್ ಅಲ್ಲಿ ಎಷ್ಟು ಸರ್ಕಲ್ಸ್ ಮಾಡ್ಬೋದು ಅಂಡ್ ಅದರಲ್ಲಿ 7 ಕೊಲಿನಿಯರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಇರುತ್ತಲ್ಲ. ಈಗ ಈ ಲೈನ್ ಅಲ್ಲಿ ಈ 3 ಪಾಯಿಂಟ್ಸ್ ಇದ್ರೆ ಈ 3 ಪಾಯಿಂಟ್ಸ್ ಅನ್ನ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸ್ಟ್ರೇಟ್ ಲೈನ್ ಅಲ್ಲಿ ಇದೆ ಅಂತ, ಓಕೆನಾ? ಸ್ಟ್ರೇಟ್ ಲೈನ್ ಅಲ್ಲಿ ಇರ್ಬೇಕು. ಕೊಲಿನಿಯರ್ ಅಂತ ಹೇಳ್ಬೇಕು ಅಂದ್ರೆ ಅಟ್ಲೀಸ್ಟ್ 3 ಪಾಯಿಂಟ್ಸ್ ಇರ್ಬೇಕು. ಹಾಗಾಗಿ ಔಟ್ ಆಫ್ 10 3 ಪಾಯಿಂಟ್ಸ್. ಈಗ ಕಾಂಬಿನೇಷನ್ ಪ್ರಾಬ್ಲಮ್ಸ್ ನ 10C3 10 3 ಅಂತ ಬರಿತೀವಿ. ಹಾಗಾಗಿ ಈ 10 ಪಾಯಿಂಟ್ಸ್ ಅಲ್ಲಿ 3 ಪಾಯಿಂಟ್ಸ್ ಆದ್ರೂ ಕೊಲಿನಿಯರ್ ಇರಬೇಕಾಗಿರೋದ್ರಿಂದ ಇದು 10 ಫ್ಯಾಕ್ಟೋರಿಯಲ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r 10 ಮೈನಸ್ 3 ಫ್ಯಾಕ್ಟೋರಿಯಲ್ ಆಗತ್ತೆ. ಅವಾಗ ಇದು 10 ಇಂಟು 9 ಇಂಟು 8 ಇಂಟು 7 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಳ್ತೇನೆ. ಇದು 3 ಫ್ಯಾಕ್ಟೋರಿಯಲ್ ಇಸ್ 3 ಇಂಟು 2, 10 ಮೈನಸ್ 3 ಇಸ್ 7. 7 ಕ್ಯಾನ್ಸಲ್ ಆಗುತ್ತೆ. 3 2s are 6. Okay, 3 3s are 9. 2 4s are 4. 3s are 12. 12 into 10 120 ಆಯ್ತು. 120 ways ಆಯ್ತು. ಈಗ ಇದು ಸರ್ಕಲ್ ಫಾರ್ಮ್ ಆಗದೆ ಇರೋದಕ್ಕೆ, ಯಾಕಂದ್ರೆ ಇದು ಕೊಲಿನಿಯರ್, ಕಂಪ್ಲೀಟ್ ಕೊಲಿನಿಯರ್ ಇದೆ. ಸಾರಿ, ಕಂಪ್ಲೀಟ್ ಸರ್ಕಲ್ ಫಾರ್ಮ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನು ಸರ್ಕಲ್ ಆಗದೆ ಇರೋ ಫಾರ್ಮ್ಸ್ ನೋಡೋಣ. ಅವಾಗ ನಂಬರ್ ಆಫ್ ಸರ್ಕಲ್ಸ್ ಎಷ್ಟು 7 ಇದ್ರಲ್ಲಿ ಕೊಲಿನಿಯರ್ ಇದ್ರು ಮಾಡ್ಬೋದು ಅಂತ ಕಂಡು ಹಿಡಿಯೋಣ. ಓಕೆನಾ? ಈಗ ಡು ನಾಟ್ ಫಾರ್ಮ್ ಸರ್ಕಲ್ ಮಾಡೋಣ. ಈಗ 7 ಔಟ್ ಆಫ್ 10 ಆರ್ ಕೊಲಿನಿಯರ್ ಅಲ್ವಾ? ತ್ರೀ ಆರ್ ನಾಟ್ ಕೊಲಿನಿಯರ್. ಸೊ ಕೊಲಿನಿಯರ್ ಅಲ್ಲದೆ ಇರೋ ಪಾಯಿಂಟ್ಸ್ಗೆ 120 ವೇಸ್ ಅಲ್ಲಿ ನಮ್ಗೆ ಸಿಕ್ತು. ಈಗ ಕೊಲಿನಿಯರ್ ಪಾಯಿಂಟ್ಸ್ ಅಲ್ಲಿ ನೋಡೋಣ. ಸೊ 3 ಡಾಟ್ಸ್ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಇದ್ರೆ ಕೊಲಿನಿಯರ್ ಅಂತ ಹೇಳಿದೀನಿ. ಹಾಗಾಗಿ 7 ಕೊಲಿನಿಯರ್ ಅಲ್ಲ. ಅದರಲ್ಲಿ ಈ 3
ಡಾಟ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟು ವೇಸ್ ಅಲ್ಲಿ ಇರುತ್ತೆ ಅನ್ನೋದನ್ನ ನೋಡೋಣ. 7 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 7 ಮೈನಸ್ 3 ಫ್ಯಾಕ್ಟೋರಿಯಲ್ ಆಯ್ತು. ಅಂದ್ರೆ ಇದು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ತಗೊಳ್ಳ. ಯಾಕಂದ್ರೆ 7 ಮೈನಸ್ 3 ಈಸ್ 4. 3 ಇಂಟು 2 ಇಂಟು 4 ಫ್ಯಾಕ್ಟೋರಿಯಲ್ ಆಯ್ತು. 3 2s are 6, 6. ಹಾಗಾಗಿ ಇದು 35 ಆಯ್ತು. ಈಗ 35 ವೇಸ್ ಅಲ್ಲಿ ಈ ಡು ನಾಟ್ ಫಾರ್ಮ್ ಸರ್ಕಲ್ ಆಗಿರೋ ಪಾಯಿಂಟ್ಸ್ ಇದೆ. ಇನ್ನು 120 ವೇಸ್ ಅಲ್ಲಿ ಈ 3 ಪಾಯಿಂಟ್ಸ್ ಇದೆಯಲ್ಲ ಅದ್ರಿದೆ. ಔಟ್ ಆಫ್ 10 3 ಪಾಯಿಂಟ್ಸ್ ಇದೆಯಲ್ಲ, ನಂಬರ್ ಆಫ್ ಸರ್ಕಲ್ಸ್ ಡ್ರಾ ಮಾಡಿರೋದು ಅದಿದೆ. ಈಗ ನಮ್ಗೆ ಬೇಕಾಗಿರೋದು ನಂಬರ್ ಆಫ್ ಸರ್ಕಲ್, ಟೋಟಲ್ ನಂಬರ್ ಆಫ್ ಸರ್ಕಲ್ಸ್. ಇದು ಕೊಲೀನಿಯರ್ ಪಾಯಿಂಟ್ಸ್, ಇದು ನಾನ್ ಕೊಲೀನಿಯರ್. ಸೊ ನಾನ್ ಕೊಲೀನಿಯರ್ ಮೈನಸ್ ಕೊಲೀನಿಯರ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಸರ್ಕಲ್ಸ್ ಸಿಗತ್ತೆ. ಎಷ್ಟಾಗುತ್ತೆ? 85 ಆಗತ್ತಾ? 90, 100. ಹೌದು, 85 ಆಯ್ತು. 85 ನಮ್ಗೆ ಆಪ್ಷನ್ ಸಿ ಅಲ್ಲಿ ಸಿಕ್ತು. Next problem. Number of ways in which 20 rupees can be distributed among 5 people such that each person gets at least ಕಮ್ಮಿ ಅಂದ್ರೂ 3 ರೂಪಾಯಿ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಅಂತಂದ್ರೆ 5 ಜನರಿಗೆ 3 ರೂಪಾಯಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟು ರೂಪಾಯಿ ಆಯ್ತು? 15 rupees ಆಯ್ತು. ಸೊ ಟೋಟಲ್ ಇರೋದ 20 rupees. 15 rupeesನ ನಾವು ಕೊಟ್ಟಿದ್ದೀವಿ ಅಂದ್ರೆ ಉಳಿಯೋದಷ್ಟು 5 rupees ಉಳಿಯುತ್ತೆ. ಈಗ 5 rupeesನ 5 ಪೀಪಲ್ಗೆ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದಷ್ಟೇ. ಯಾಕೆಂದ್ರೆ ಅಟ್ಲೀಸ್ಟ್ 3 ಸಿಗ್ಲೇಬೇಕು. ಇನ್ನು ಉಳಿದಿದ್ದ ಅಮೌಂಟ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಹಾಗಾಗಿ ಒಬ್ರಿಗೆ ಜಾಸ್ತಿನೂ ಸಿಗ್ಬೋದು, ಇನ್ನೊಬ್ರಿಗೆ ಕಡಿಮೆನೂ ಸಿಗ್ಬೋದು. ಇದಕ್ಕೆ ಒಂದು ಪ್ರಾಬ್ಲಮ್ ಇದೆ. ಅಂದ್ರೆ ಒಂದು ಫಾರ್ಮುಲಾ ಇದೆ, ಇಂಪಾರ್ಟೆಂಟ್ ಫಾರ್ಮುಲಾ. ಆಯ್ತಾ? ಈ n ಪ್ಲಸ್ k ಮೈನಸ್ 1 ಕಾಂಬಿನೇಷನ್ ಆಫ್ ಇದು ಆರ್ n ಪ್ಲಸ್ k ಮೈನಸ್ 1 n ಅಂತ. ಸೊ ಇದು ಈಗ n ಇದೆಯಲ್ಲ, ಎಷ್ಟು ನಂಬರ್ ಆಫ್ ಐಟಮ್ಸ್ ಇದೆ ಅಂತ. ಇನ್ನು ಕೆ ಎಷ್ಟು ಕ್ಯಾಟಗರಿ ಇದೆ ಅಂತ. ಹಾಗಾಗಿ ನಮ್ಗೆ 5 ಇದೆ ನಂಬರ್ ಆಫ್ ಐಟಮ್ಸ್. ಕ್ಯಾಟಗರಿ ಎಷ್ಟಿದೆ? 5 ಇದೆ. 5 ಜನರಿಗೆ ಹಂಚ್ಬೇಕು. ಹಾಗಾಗಿ ನಾನು ಫಸ್ಟ್ ಮೆಥಡ್ ಯೂಸ್ ಮಾಡ್ತೀನಿ ಫಾರ್ ಆಡ್ ನಂಬರ್ಸ್. ಈಗ ಅಂದ್ರೆ n ಅಂದ್ರೆ 5 ಪ್ಲಸ್ 5 ಮೈನಸ್ 1 5 ಮೈನಸ್ 1 ಏನಾಗತ್ತೆ? 10 ಮೈನಸ್ 1 9. ಇದು 4 ಆಯ್ತು. 9c 4 ways ಆಯ್ತು. ಅಂದ್ರೆ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 9 ಮೈನಸ್ 4 ಫ್ಯಾಕ್ಟೋರಿಯಲ್ ಆಯ್ತು. ಹೌದಾ? 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್. 9 ಮೈನಸ್ 4 5 ಆಗತ್ತೆ. ಹಾಗಾಗಿ 4 ಫ್ಯಾಕ್ಟೋರಿಯಲ್ ಬೇಡ, 5 ಫ್ಯಾಕ್ಟೋರಿಯಲ್ ತಗೊಳ್ಳೋಣ. 4 ಫ್ಯಾಕ್ಟೋರಿಯಲ್ ತಗೋಬಹುದು. ಎನಿವೇಸ್, ಗ್ರೇಟರ್ ನಂಬರ್ನ ನಾವು ಎಲಿಮಿನೇಟ್ ಮಾಡಿದ್ರೆ ಈಸಿ ಆಗತ್ತೆ. ಇಂಟು 5 ಫ್ಯಾಕ್ಟೋರಿಯಲ್ ಆಗತ್ತೆ. ಕರೆಕ್ಟಾ? 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 4 2s 8 ಕ್ಯಾನ್ಸಲ್. 3 1s 3 2s 9 7s 63 ಇಂಟು 2 ಆಯ್ತು. ಅಂದ್ರೆ 126 ಆಯ್ತು. ಹೌದಾ? 126 ನಮ್ಗೆ ಆಪ್ಷನ್ ಡಿ.
ನೆಕ್ಸ್ಟ್ ಪ್ರಾಬ್ಲಮ್. Five balls of different colors are to be placed in three boxes of different size. 5 ಬೇರೆ ಬೇರೆ ಕಲರ್ ಬಾಲ್ಸ್ ನ 3 ಬೇರೆ ಬೇರೆ ಸೈಜ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಈಚ್ ಬಾಕ್ಸ್ ಕ್ಯಾನ್ ಹೋಲ್ಡ್ ಆಲ್ 5 ಬಾಲ್ಸ್. ಸೊ ಎಲ್ಲಾ 5 ಬಾಲ್ಸ್ ಒಂದು ಬಾಕ್ಸ್ ಅಲ್ಲಿ ತುಂಬತ್ತೆ. ಒಂದು ಬಾಕ್ಸ್ ಅಲ್ಲಿ ಎಲ್ಲಾ 5 ಬಾಲ್ಸ್ ಹಾಕಿದ್ರು ತುಂಬತ್ತೆ. ಹೌ ಮೆನಿ ವೇಸ್ ಕ್ಯಾನ್ ವಿ ಪ್ಲೇಸ್ ದ ಬಾಲ್ಸ್ ಸೊ ದಟ್ ನೋ ಬಾಕ್ಸ್ ರಿಮೈನ್ಸ್ ಎಂಪ್ಟಿ? ಯಾವ ಬಾಕ್ಸ್ ಎಂಟಿ ಉಳ್ಕೋಬಾರ್ದು, ಹಾಗಾಗಿ ಅದ್ರಲ್ಲಿ ಒಂದಾದ್ರೂ ಹಾಕ್ಬೇಕು ಅಂತ ಅರ್ಥ. ಇಲ್ಲ ಎಲ್ಲಾ 5 ಹಾಕ್ಬೋದು ಅನ್ನೋ ಅರ್ಥನೂ ಬರುತ್ತೆ. ಓಕೆನಾ? ಈಗ ಎರಡು ಆಪ್ಷನ್ ಬರುತ್ತೆ. 5 ಬಾಲ್ ಇರೋದು, 3 ಬಾಕ್ಸ್ ಇದೆ. 5 ಬಾಲ್ 3 ಬಾಕ್ಸ್. ಹಾಗಾಗಿ ಈ 3 ಬಾಕ್ಸ್ ಅಲ್ಲಿ 5 ಬಾಲ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕು, ಎಂಟಿ ಇರಬಾರ್ದು. ಹಾಗಾಗಿ ಅಟ್ಲೀಸ್ಟ್ 1 1 3 ಈ 3 ಯಾವ ಬಾಕ್ಸ್ ಅಲ್ಲೂ ಇರ್ಬೋದು, ಈ 1 ಯಾವ ಬಾಕ್ಸ್ ಗಳಲ್ಲೂ ಇರ್ಬೋದು. ಇನ್ನೊಂದು ಆಪ್ಷನ್ ನಮ್ಗೆ 2 2 1. ಸೊ ಇದು ಆರ್ ಇದು ಈ ತರ ಆರ್ ಈ ತರ ಇರುತ್ತೆ. ಓಕೆನಾ? ಈಗ ನಾನು ಈ 3 ಬಾಲ್ ಯಾವ ಬಾಕ್ಸ್, ಈ ಎಲ್ಲಾ ಬಾಕ್ಸ್ ಅಲ್ಲಿ ಎಷ್ಟು ವೇಸ್ ಅಲ್ಲಿ ಹಾಕ್ಬೋದು ಅನ್ನೋದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅಂದ್ರೆ 5 balls in 3 boxes. ಅವಾಗ 5 factorial by 5 minus 3 factorial. ಅಂದ್ರೆ ಇದು 5 factorial 5 into 4 into 3 factorial ಅಂತ ಬರೀತೀನಿ. ಯಾಕಂದ್ರೆ ಇಲ್ಲಿ 3 ಇದೆ. 5 minus 3 is 2 factorial. ಓಕೆನಾ? 3 ಕ್ಯಾನ್ಸಲ್ ಆದ್ರೆ 10 ways ಆಯ್ತು. ಒಂದು. ಇನ್ನೊಂದು ಈ 3 ಬಾಲ್ ಅಲ್ಲಿ ಡಿಫ್ರೆಂಟ್ ಒಂದೊಂದು ಬಾಕ್ಸ್ ಏನ್ ಹೇಳೋದು, 2 ಈ 2 ಬಾಕ್ಸ್ ಅಲ್ಲಿ ಇರೋದು 1 ಮೆಥಡ್. ಓಕೆನಾ? ಸೊ ಅವಾಗ ಅಲ್ಲ ಸಾರಿ ಕರೆಕ್ಟ್ ಇತ್ತು ನಾನು ತಗೊಂಡು. ಈಗ ಒಂದು ಬಾಲ್ ಇಲ್ಲಿಗೆ ಬಿದ್ರೆ ನೆಕ್ಸ್ಟ್ 2 ಬಾಕ್ಸಸ್ ಬರುತ್ತೆ, 3 ಆಪ್ಷನ್ಸ್ ಸಿಗುತ್ತೆ. ಸೊ 3 in 1 ಅವಾಗ 3 factorial by 1 factorial into 2 factor 3 minus ಅವಾಗ ಇದು 3 ways ಆಯ್ತು. ಇನ್ನು ನೆಕ್ಸ್ಟ್ 2 ಬಾಲ್ಸ್ ಉಳಿಯುತ್ತೆ. ಈ ಉಳಿದಿದ್ದು 2 ಬಾಲ್ಸ್ ಅಲ್ಲಿ 2 factorial ways ಆಗತ್ತೆ, ವಿಚ್ ಇಸ್ 2 ways. ಸೊ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 3 ಬಾಲ್ಸ್ ಅನ್ನ ಎಷ್ಟು ವೇಸ್ ಅಲ್ಲಿ ಬಾಕ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಅಂದ್ರೆ ಈಗ ಒಂದು ಬಾಕ್ಸ್ ಅಲ್ಲಿ 3 ಬಾಲ್ಸ್ ಅಂತ ಫಿಕ್ಸ್ಡ್ ಇದೆಯಲ್ಲ, ಅದು ಎಷ್ಟು ವೇಸ್ ಇದೆ ಅಂತ 10 ವೇಸ್ ಇದೆ. ಅಂದ್ರೆ 3 1 1 1 3 1 1 1 3 ಆ ತರ. ಈ ಒಂದ್ ಬೇರೆ ಬೇರೆ ಕಲರ್ ಇದೆ ಅಲ್ಲ, ಹಾಗಾಗಿ ಈ 1 ಕೂಡ ಡಿಫ್ರೆನ್ಸ್ ಆಗತ್ತಲ್ಲ, ಹಾಗಾಗಿ ಟೋಟಲ್ 10 ವೇಸ್ ಇದೆ. ಇನ್ನು ಈ 3 ಅನ್ನ ಯಾವ ಬಾಕ್ಸ್ ಅಲ್ಲಿ ಹಾಕ್ಬೋದು, 3 ಬಾಲ್ಸ್ ಅನ್ನ ಯಾವ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಂತ. ಅವಾಗ ಫಸ್ಟ್ ಬಾಕ್ಸ್ ಅಲ್ಲೂ ಹಾಕ್ಬೋದು, ಸೆಕೆಂಡ್ ಬಾಕ್ಸ್ ಅಲ್ಲೂ ಹಾಕ್ಬೋದು, ಥರ್ಡ್ ಬಾಕ್ಸ್ ಅಲ್ಲೂ ಹಾಕ್ಬೋದು. ಹಾಗಾಗಿ 3 ವೇಸ್. ಇನ್ ಮಿಕ್ಕಿರೋದು 2 ಬಾಲ್ 2 ವೇಸ್. ಆ ಬಾಕ್ಸ್ ಇಲ್ಲ ಈ ಬಾಕ್ಸ್, ಮಿಕ್ಕಿದ ಬಾಲ್ಸ್ ಅಲ್ವಾ? ಸೊ ಇದು ಟೋಟಲ್ ಎಷ್ಟಾಗತ್ತೆ? 10 into 3 into 2 ಅವಾಗ 60 ವೇಸ್ ಆಗತ್ತೆ. ಇದು ಟೋಟಲ್ ಫಸ್ಟ್ ಕೇಸ್ 1 ಇದೆಯಲ್ಲ ಇದು. ಇನ್ನೀಗ ಕೇಸ್ 2. ಈ ಕೇಸ್ 2 ಅಲ್ಲಿ 2 ತರ ಬಾಕ್ಸ್ ಸೇಮ್ ಇದೆ, ಇನ್ನೊಂದು ಒಂದಿದೆ. ಕರೆಕ್ಟಾ? ಸೊ ಹಾಗಾಗಿ ಈ 2 ತರ ಇದಿರೋದು ಎಷ್ಟು ಟೈಪ್ಸ್ ಅಲ್ಲಿ ಆಗತ್ತೆ ಅಂತ ನೋಡೋಣ. ಸೊ 5 factorial by 2 factorial into 5 minus 2 is 3 factorial. ಕರೆಕ್ಟಾ? 5 into 4 into 3 factorial by 2 into 3 factorial ಆಯ್ತು.
3 ಕ್ಯಾನ್ಸಲ್ ಆದ್ರೆ 10 ವೇಸ್ ಇದು ಕೂಡ ಆಯ್ತು. ಹೌದಾ? ಇನ್ನು ನೆಕ್ಸ್ಟ್ ಈ 3 ಬಾಕ್ಸ್ ಅಲ್ಲಿ ಈ ಎರಡು ಏನು ಎರಡು ಹಾಕೋದು. ಈ 3 ಬಾಕ್ಸ್ ಅಲ್ಲಿ ಎಷ್ಟು ವೇಸ್ ಅಲ್ಲಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ ಇದು ಮತ್ತೆ 3 ವೇಸ್ ಆಗತ್ತೆ, ಯಾಕಂದ್ರೆ n(c(n-1) is n. ಸೊ 3 ವೇಸ್ ಆಯ್ತು. ಇನ್ನು ನೆಕ್ಸ್ಟ್ ಒಂದು ಬಾಲ್ ಇದೆಯಲ್ಲ, ಅದು 1 ವೇ ಆಗತ್ತೆ. ಕರೆಕ್ಟಾ? 1 ಫ್ಯಾಕ್ಟೋರಿಯಲ್ ವೇ ವಿಚ್ ಇಸ್ 1 ಬಾಲ್ ಇನ್ನ 1 ವೇ. ಅದ್ರಲ್ಲೇನು ವೇಸ್ ಬರಲ್ಲ, ಒಂದೇ ಬಾಲ್ ಇದೆ, ಒಂದೇ ವೇ ಅಲ್ಲಿ ಇರುತ್ತೆ. ಈಗ ಟೋಟಲ್ ಎಷ್ಟಾಗತ್ತೆ? 10 ಇಂಟು 3 ಇಂಟು ನಂಬರ್ ಆಫ್ ಪಾರ್ಟಿಷನ್ಸ್. 3 ಪಾರ್ಟಿಷನ್ಸ್ ಇದೆ. ತ್ರೀ ಪಾರ್ಟಿಷನ್ಸ್ಗೆ 3 ಫ್ಯಾಕ್ಟೋರಿಯಲ್ ವೇಸ್ ಅಂದ್ರೆ 3 ಇಂಟು 2 6 ವೇಸ್ ಆಯ್ತು. ಸೊ ಇನ್ ಟೋಟಲ್ ಇದೇನಾಗತ್ತೆ? ಇದು 10 ಇದು ಪಾರ್ಟಿಷನ್ಸ್, ಇದು ಸಪರೇಟ್ ಕ್ಯಾಲ್ಕುಲೇಷನ್ ಆಗುತ್ತೆ. 3 ವೇಸ್ 1 ವೇ, 1 ಇಂಟು 3 ಇಂಟು 10. ಅಂಡ್ ನಮ್ಗೆ ಇದು 2 ಇರೋದಿದೆಯಲ್ಲ, 2 ಬಾಕ್ಸಸ್ 2 ಟೈಪ್ಸ್ ಇದೆ. ಹಾಗಾಗಿ ಇದು 2 ಫ್ಯಾಕ್ಟೋರಿಯಲ್ ಇಂದ ನಾವು ಡಿವೈಡ್ ಮಾಡ್ಬೇಕಾಗತ್ತೆ. ಸೊ 30/2 ಇದು 15 ವೇಸ್ ಆಯ್ತು. ಅಂಡ್ 6 ಪಾರ್ಟಿಷನ್ಸ್ ಇದೆಯಲ್ಲ, 3 ಪಾರ್ಟಿಷನ್ಸ್ಗೆ 6 ವೇಸ್ ಇದೆಯಲ್ಲ, ಹಾಗಾಗಿ ಈ 15 ಇಂಟು 6 ಇಸ್ 90 ವೇಸ್ ಆಗುತ್ತೆ. ಫಸ್ಟ್ ಇದರಲ್ಲಿ 60 ವೇಸ್ ಇದೆ, ಸೆಕೆಂಡ್ ಇದರಲ್ಲಿ 90. ಸೊ 60 ಪ್ಲಸ್ 90 150 ವೇಸ್ ಆಗುತ್ತೆ. ಆಪ್ಷನ್ ಸಿ. ಇದು ಯಾಕೆ ಅಂತ ಹೇಳಿದ್ನಲ್ಲ, ಈ 2 ಫ್ಯಾಕ್ಟೋರಿಯಲ್. ಈ 2 ಫ್ಯಾಕ್ಟೋರಿಯಲ್ ಯಾಕೆ ಅಂದ್ರೆ 2 ಇದೆಯಲ್ಲ, 2 ವೇಸ್ ಅಲ್ಲಿ ಇದೆ, ಹಾಗಾಗಿ 2 ಫ್ಯಾಕ್ಟೋರಿಯಲ್. ಅಂಡ್ ಈ ಇದರಲ್ಲಿ 5C2 ಅಂದ್ರೆ 2 ಇದಿರೋದು 5 ಬಾಲ್ಸ್ ಅಲ್ಲಿ. ಅಂಡ್ 3C2 ಈಸ್ 3 ಬಾಕ್ಸ್ಗೆ 2 ಬಾಲ್ಸ್ ಹಾಕೋ ಇರೋದು. ಮತ್ತಿರೋದು 1 ಬಾಕ್ಸ್ಗೆ 1 ಬಾಲ್. ಸೊ ಅದು 1 ವೇ ಅಲ್ಲಿ ಇರುತ್ತೆ. ಅಂಡ್ ಈ 3 ಪಾರ್ಟಿಷನ್ಸ್ ಇರತ್ತಲ್ಲ, ಸೊ ಈ 3 ಪಾರ್ಟಿಷನ್ಸ್ಗೆ 3, 2, 1 ವೇಸ್ ಅಲ್ಲಿ. ಸೊ ಇಟ್ ವಿಲ್ ಬಿ 3 ಫ್ಯಾಕ್ಟೋರಿಯಲ್. ಸೊ ಅದು ಸೆಕೆಂಡಿಗೆ ಟೋಟಲ್ 90 ವೇಸ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. Number of arrangements that can be made by taking 4 letters at a time out of the letters of the word passport. ಇಲ್ಲಿ ರಿಪಿಟೇಷನ್ ಇದೆ. ಎಸ್ 2 ಸತಿ ಇದೆ, ಪಿ 2 ಸತಿ ಇದೆ. ಹಾಗಾಗಿ 1, 2, 3 ಎಸ್ ಪಿ ರಿಪೀಟ್ ಆಗಿದೆ, 4, 5, 6 ಟೋಟಲ್ ಸ್ಪೆಸಿಫಿಕ್ ವರ್ಡ್ಸ್ 6. ಅದ್ರಲ್ಲಿ ನಿಮ್ಗೆ ಈ 4 ಲೆಟರ್ ವರ್ಡ್ಸ್, ಅದರಲ್ಲಿ ಎಸ್ ಮತ್ತೆ ಪಿ ರಿಪಿಟೇಷನ್ಸ್ ಇದೆ. ಹಾಗಾಗಿ 2 ಕೇಸಸ್ ಅಲ್ಲ, 3 ಕೇಸಸ್ ಬರುತ್ತೆ. ಒಂದು ಈ 4 ಲೆಟರ್ ವರ್ಡ್ ಬರುತ್ತಲ್ಲ, ಈ 4 ಲೆಟರ್ ವರ್ಡ್ಗೆ ಒಂದು 2 ಸೇಮ್ ಬರುತ್ತೆ. ಅಂದ್ರೆ ಎಸ್ ಮತ್ತೆ ಪಿ ಇದ್ರಲ್ಲಿ ಬರುತ್ತೆ. ಇನ್ನೊಂದು
ಇದು ಎರಡು ಸೇಮ್ ಇರುತ್ತೆ, ಇದು ಡಿಫ್ರೆಂಟ್ ಇರುತ್ತೆ. ಸೇಮ್ ಆಲ್ ಆರ್ ಡಿಫ್ರೆಂಟ್. ಸೊ ಈ ಸೇಮ್ ಅಲ್ಲಿ ಎಸ್ ಆರ್ ಪಿ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಇದು ಆಲ್ ಡಿಫ್ರೆಂಟ್. ಸೊ ಈ ತರ 3 ಕೇಸಸ್ ಇದೆ. 1 by 1 ಕೇಸಸ್ ಸಾಲ್ವ್ ಮಾಡೋಣ, ಓಕೆನಾ? ಈಗ ಫಸ್ಟ್ ಕೇಸ್ ಎಲ್ಲಾನು ಸೇಮ್ ಅಲ್ಲ, ಎರಡು ಸೇಮ್. ಹಾ, ಎರಡು ಸೇಮ್, ಎರಡು ಸೇಮ್. ಸೊ ಇದರಲ್ಲಿ ಪಿ ಅಂಡ್ ಎಸ್ ಆರ್ ಓನ್ಲಿ ಪಾಸಿಬಲ್. ಸೊ ಇದರ ಅರೇಂಜ್ಮೆಂಟ್ ಹೇಗಿರುತ್ತೆ? ಟೋಟಲ್ 4 ವರ್ಡ್ಸ್, 4 ಫ್ಯಾಕ್ಟೋರಿಯಲ್. ಇಂಡಿವಿಜುವಲ್ ಇದು 2 ಇದೆ. ಸೊ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಇದು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಬೈ 2 ಇಂಟು 2 ಫ್ಯಾಕ್ಟೋರಿಯಲ್. ಸೊ ಇದು 6 ಟೈಪ್ಸ್ ಆಗತ್ತೆ, 6 ವೇಸ್ ಆಗತ್ತೆ, ಓಕೆನಾ? ಇನ್ನು ನೆಕ್ಸ್ಟ್ 2 ವೇಸ್ ಏನಿದೆ? ನೆಕ್ಸ್ಟ್ ಕೇಸ್ ಏನಿದೆ? 2 ಸೇಮ್ ಇದೆ, 2 ಡಿಫ್ರೆಂಟ್ ಇದೆ, ಹೌದಾ? ಈ 2 ಸೇಮ್ ಇದೆ, 2C 1 ವೇಸ್ ಆಗತ್ತೆ. ಯಾಕಂದ್ರೆ ಇದು ಪಿ ಆರ್ ಎಸ್. ಸೊ 2C 1 ಇಸ್ 2 ವೇಸ್ ಆಯ್ತು. ಇನ್ನು 2 ಡಿಫ್ರೆಂಟ್ ಇದೆಯಲ್ಲ, ಈ ಟೋಟಲ್ 6 ಇದೆ ಅಂತ ಹೇಳಿದೀನಿ. ಸೊ ಅದರಲ್ಲಿ ಒಂದು ಪಿ ಆರ್ ಒಂದು ಎಸ್ ಬರುತ್ತೆ, ಸೇಮ್ ಇರೋದು. ಇನ್ನು ಮಿಕ್ಕಿದ್ದು 1 2 3 4 ಅಂಡ್ ಇದರಲ್ಲಿ ಎಸ್ ಕೂಡ ಬರ್ಬೋದು. ಹಾಗಾಗಿ 5 ಆಗುತ್ತೆ. ಸೊ 5C ನೆಕ್ಸ್ಟ್ 2 ವರ್ಡ್ಸ್ ಬೇಕು. 5C 2 ವರ್ಡ್ಸ್ ಆಗತ್ತೆ. 5C 2 ಆಗುತ್ತೆ. 5C 2 ಅಂದ್ರೆ 5 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆಯ್ತು, ಹೌದಾ? ಅಂದ್ರೆ ಇದು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಆದ್ರೆ ಇದು 2 ಇಂಟು 3 ಫ್ಯಾಕ್ಟೋರಿಯಲ್ ಆಯ್ತು, 10 ವೇಸ್ ಆಯ್ತು. ಈಗ ಇನ್ನು ಇದರಲ್ಲಿ ಇನ್ನೊಂದು ಕಂಡೀಷನ್ ಅಂದ್ರೆ ಈ 4 ಲೆಟರ್ಸ್ ಇದೆಯಲ್ಲ, 4 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಇರುತ್ತೆ. ಅಂಡ್ ಪ್ರತಿಯೊಂದರಲ್ಲೂ 2 ಏನು ಇದಿರುತ್ತಲ್ಲ, ಏನು ಕ್ಯಾಟಗರಿ. ಹಾಗಾಗಿ 4 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಮಾಡಿದ್ರೆ 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ವಿಚ್ ಇಸ್ 12 ವೇಸ್ ಆಯ್ತು. ಸೊ ಟೋಟಲ್ ಏನಾಯ್ತು ಇದರಲ್ಲಿ? 2 ಇಂಟು 10 ಇಂಟು 12 ಆಯ್ತು. ಸೊ 240 ವೇಸ್ ಆಗತ್ತೆ ಇದರಲ್ಲಿ, ಓಕೆನಾ? ಇನ್ನೊಂದು ಕೇಸ್ ಏನು, ಎಲ್ಲಾನು ಡಿಫ್ರೆಂಟ್ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ. ಎಲ್ಲಾನು ಡಿಫ್ರೆಂಟ್ ಆದ್ರೆ 6 ಇದು ಲೆಟರ್ಸ್ ಇದೆ, 4 6 ಟೋಟಲ್ ಆಲ್ಫಾಬೆಟ್ಸ್ ಇರೋದು, 4 ಲೆಟರ್ಸ್ ಫಾರ್ಮ್ ಆಗಬೇಕಾಗಿರೋದು. ಸೊ 6 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ವಿಚ್ ಈಸ್ 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಆಯ್ತಾ? ಇದು 15 ಆಯ್ತು. ಅಂಡ್ ಅಗೇನ್ 4 ಲೆಟರ್ಸ್ ಇದೆಯಲ್ಲ, 4 ಫ್ಯಾಕ್ಟೋರಿಯಲ್ ವೇಸ್ ಅಂದ್ರೆ 24 ವೇಸ್ ಆಯ್ತು. ಸೊ 24 ಇಂಟು 15 ಎಷ್ಟಾಗತ್ತೆ? 240, 5 4s are 22, 5 2s are
10, 12. ಸೊ ಇದು 360 ways ಆಯ್ತು. ಸೊ ಟೋಟಲ್ ಒಂದು 360, ಇನ್ನೊಂದು 240, ಮತ್ತೊಂದು 6. ಆವಾಗ 400, 606 ಆಗತ್ತೆ. ಇದು ಯಾವ ಆಪ್ಷನ್ ಅಲ್ಲಿ ಇದೆ? 606 ಆಪ್ಷನ್ ಎ ಅಲ್ಲಿದೆ. ಸೊ ಇಟ್ ಇಸ್ ಆಪ್ಷನ್ ಎ. ಈ ಚಾಪ್ಟರ್ ಮುಗಿಯುತ್ತೆ ಇಲ್ಲಿಗೆ. ನೆಕ್ಸ್ಟ್ ಬೈನಾಮಿಯಲ್ ಥಿಯರಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೈನಾಮಿಯಲ್ ಥಿಯರಮ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸಮ್ಮರಿ ನೋಡೋಣ. Okay. The expansion of binomial for any positive integer n is given by binomial theorem, which is a plus b whole power n is equal to nc0. ಇದು n ಇಲ್ಲಿ ಬರುತ್ತೆ. nc0 a power n, nc1 a power n minus 1. ಇದು ಪವರ್ ಹಾಕ್ಬೇಕು ಆಯ್ತಾ. ಇದು a power n minus 2 b square. ಇದು ನಮ್ಗೆ ಫಾರ್ಮುಲಾ. ಈ ಅರೆ ಎಕ್ಸ್ಪಾನ್ಷನ್ ಅನ್ನ ಪಾಸ್ಕಲ್ಸ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ಈ ಪಾಸ್ಕಲ್ ಟ್ರಯಾಂಗಲ್ ಹೇಗ್ ಸಿಕ್ಕಿದೆ ಅಂದ್ರೆ, ಈ a power 0 ಕೋಎಫಿಷಿಯಂಟ್ ಇದೆಲ್ಲ 1 ಬರುತ್ತೆ. a power 1, ಇದು 1 and 1 ಬರುತ್ತೆ. ಸೊ ಈ ತರ ಈ ಟ್ರಯಾಂಗಲ್ ಫಾರ್ಮೇಶನ್ ಆಗಿರೋದ್ರಿಂದ, ಪಾಸ್ಕಲ್ ಫೈಂಡ್ ಔಟ್ ಮಾಡಿರೋದ್ರಿಂದ ಇದನ್ನ ಪಾಸ್ಕಲ್ಸ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ಕ್ಯೂಬ್ಗೆ 1 3 3 1 1 4 6 4 1 1 5 10 10 5 1 ಈ ತರ ಇರುತ್ತೆ. ಇದು ಪಾಸ್ಕಲ್ಸ್ ಟ್ರಯಾಂಗಲ್. ಇದು ಇನ್ ಜನರಲ್ ಆಗಿ ನಮ್ಗೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತಾನು ನಾವ್ ಇದನ್ನ ಹೇಳ್ತೀವಿ. ಈ ಎಕ್ಸ್ಪಾನ್ಷನ್ ಏನಿದೆಯೋ ಅದು ಇಲ್ಲಿ ನಮ್ಗೆ ಈ ತರ ಟ್ರಯಾಂಗಲ್ ಸಿಕ್ಕಿರೋದನ್ನ ಎಕ್ಸ್ಪಾನ್ಷನ್ ಥರದಲ್ಲಿ ಹೇಳಿದೀವಿ. ಈ ಫಾರ್ ಪಾಸಿಟಿವ್ ಇಂಟೀಜರ್ಸ್ ಬೈನಾಮಿಯಲ್ ಥಿಯರಮ್ ಹೇಗಿರುತ್ತೆ ಅಂದ್ರೆ, ಇಫ್ n is any positive integer, then x power a or x plus y or a plus b whole power n is equal to nc0 x power n, nc1 x power n minus 1 into a, and so on, ncn a power n. x term ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ a power 0 1 ಆಗಿರೋದ್ರಿಂದ ಬರೀಲಿಲ್ಲ. ಇಲ್ಲಿ a ಟರ್ಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಪ್ ಟು n ಟರ್ಮ್ಸ್. ಇನ್ ಜನರಲ್ ಸಮೇಷನ್ r is equal to 0 to n ಆದ್ರೆ x power n minus r a power r. ಈ x a are ರಿಯಲ್ ನಂಬರ್ಸ್, ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಅಂತ ಹೇಳ್ತಾರೆ. ಇದನ್ನ ಬೈನಾಮಿಯಲ್ ಥಿಯರಮ್ ಅಂತ ಹೇಳ್ತೀವಿ. ಇನ್ನು ಒಂದಷ್ಟು ಪ್ರಾಪರ್ಟೀಸ್ ಏನಿದೆ ಅದರಲ್ಲಿ n+1 ಟರ್ಮ್ಸ್ ಇದೆ. ಅದು ಈಗ ಸಮ್ ಆಫ್ ದ ಇಂಡಿಸಸ್ ಆಫ್ x and a ಇನ್ ಈಚ್ ಟರ್ಮ್ n ಇದೆ. ಇಂಡೆಕ್ಸ್ ಅಂದ್ರೆ ಪವರ್ ಇದೆಯಲ್ಲ, ಅದು n ಇರುತ್ತೆ. ಟರ್ಮ್ಸ್ n+1 ಇರುತ್ತೆ. ಅಂಡ್ ಅಬೌವ್ ಎಕ್ಸ್ಪಾನ್ಷನ್ ಇಸ್ ಆಲ್ಸೋ ಟ್ರೂ ಫಾರ್ x ಅಂಡ್ a ಆರ್ ಕಾಂಪ್ಲೆಕ್ಸ್ ನಂಬರ್ಸ್. ಕಾಂಪ್ಲೆಕ್ಸ್ ನಂಬರ್ ಆದ್ರೂ ಇದು ಸೇಮ್ ಇರುತ್ತೆ. ಇನ್ನೊಂದು coefficient of terms equidistant from beginning and end are equal. ಈಗ ನಾವು ಏನ್ ಎಕ್ಸ್ಪ್ರೆಷನ್ ನೋಡಿದೀವೋ ಟರ್ಮ್ಸ್ ಇದೆಯಲ್ಲ, ಬಿಗಿನಿಂಗ್ ಹಾಗೂ ಎಂಡ್ ಅದು ಒಂಥರ ಈಕ್ವಿಡಿಸ್ಟೆಂಟ್ ಅಲ್ಲಿ ಇರುತ್ತೆ ಅಂತ. ಆ ತರ ದಿಸ್ ಕೋಎಫಿಷಿಯಂಟ್ಸ್ ಆರ್ ನೋನ್ ಆಸ್ ಬೈನಾಮಿಯಲ್ ಕೋಎಫಿಷಿಯಂಟ್ಸ್. ಅಂಡ್ ಸಮ್ ಸ್ಪೆಷಲ್ ಕೇಸಸ್ ಇದೆಯಲ್ಲ, ಈ ಎಕ್ಸ್ ಪವರ್ ಎ ಹೋಲ್ ಪವರ್ ಎಕ್ಸ್ ಮೈನಸ್ ಎ ಹೋಲ್ ಪವರ್ ಎನ್ ಗೆ -1 ಕನ್ಸಿಡರೇಷನ್ ಇದೆ. ಅಂಡ್ 1 + x ಪವರ್ n ಗೆ ಯಾವ ತರ ಇದೆ ಅಂತ, ಇನ್ನು 1 - x ಪವರ್ n ಗೆ ಯಾವ ತರ ಇದೆ ಅಂತ. ಸೊ ಇದನ್ನ ನಾವು ಜನರಲ್ ಫಾರ್ಮುಲಾ ತರ ತಗೋಬಹುದು. ಸಮೇಷನ್ r is equal to 0 to n -1 ಪವರ್ r nc r x ಪವರ್ n minus r a ಪವರ್ r ಅಂತ. ಸೊ ಫಾರ್ r is equal to 0, r is equal to 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ನೆಕ್ಸ್ಟ್ ಅಗೇನ್ ಇದು 1 - x ಪವರ್ n ಗೆ ಈ ತರ ಇದೆ. ಇದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡ್ತೀವಿ. x + y ಹೋಲ್ ಪವರ್ n + x - y ಹೋಲ್ ಪವರ್ n ಇದ್ರೆ
2 times nc0 x power n y0 plus nc2 x power n minus 2 y ಸ್ಕ್ವೇರ್. ಯಾಕೆಂದ್ರೆ ಆಡ್ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ a ಪ್ಲಸ್ ಬಿ ಮತ್ತೆ a ಮೈನಸ್ ಬಿ ಇದೆ ಅಲ್ವಾ. ಆಡ್ ಟರ್ಮ್ಸ್ ಫಾರ್ಮುಲಾಸ್ nc1 nc3 ಇದು ಫಾರ್ಮುಲಾಸ್ ಎಲ್ಲ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿ 0 ಆಗಿ ಹೋಗುತ್ತೆ. ಹಾಗಾಗಿ ಇಲ್ಲಿ ಈವನ್ ಟರ್ಮ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡುವುದು. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ. x by 3 ಪ್ಲಸ್ 1 by x ಹೋಲ್ ಪವರ್ 5 ಇದೆ. ಅಂದ್ರೆ ಇದು ಎಕ್ಸ್ ಪ್ಲಸ್ ಎ ಅಂದ್ರೆ ಎಕ್ಸ್ ಪ್ಲಸ್ ಎ ಅಂತಾನೆ ತಗೊಳ್ಳಿ. ನಿಮ್ ಇಷ್ಟ. ಎ ಪ್ಲಸ್ ಬಿ ಅಂತ ತಗೊಳ್ತಿದ್ರೆ ಎ ಪ್ಲಸ್ ಬಿ ತಗೊಳ್ಳಿ. ಇದು 5c0 ಎಕ್ಸ್ ಪವರ್ 5 ಎ ಪವರ್ 0. ಇನ್ನು 5c1 ಎಕ್ಸ್ ಪವರ್ 4 ಎ 5c2 ಎಕ್ಸ್ ಕ್ಯೂಬ್ ಎ ಸ್ಕ್ವೇರ್ 5c3 ಎಕ್ಸ್ ಸ್ಕ್ವೇರ್. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಕ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಎ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 5c4 ಎಕ್ಸ್ ಕ್ಯೂ ಅಲ್ಲ ಎಕ್ಸ್ ಎಕ್ಸ್ ಎ ಪವರ್ 4 ಆಗುತ್ತೆ. ಇನ್ನು 5c5 ಎ ಪವರ್ 5 ಆಗುತ್ತೆ. ಓಕೆನಾ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಬೈ 3, ಎ ಪ್ಲೇಸ್ ಅಲ್ಲಿ 1 by x. 5c0 is 1, x power 5 is nothing but x by 3 whole power 5. And 5c1 ಏನು 5 ಇದೆ. ಸೊ 5 x power 4 ಅಂದ್ರೆ x by 3 power 4 into a is 1 by x. Next 5c2 ಏನಾಗತ್ತೆ 5 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆಗತ್ತೆ. 10 ಆಗತ್ತೆ ಅನ್ಕೊಂತೀನಿ. ಅಂದ್ರೆ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ 2 ಇಂಟು 3 ಫ್ಯಾಕ್ಟೋರಿಯಲ್. ಹೌದು 10 ಆಗತ್ತೆ. ಸೊ ಇದು 10 ಎಕ್ಸ್ ಪವರ್ 4 ಅಂದ್ರೆ ಎಕ್ಸ್ ಬೈ 3 ಹೋಲ್ ಪವರ್ 4. ಇನ್ನು ಎ 5c2 ಎಕ್ಸ್ ಕ್ಯೂಬ್ ಸಾರಿ ಎಕ್ಸ್ ಕ್ಯೂಬ್ ಎ ಸ್ಕ್ವೇರ್ 1 by x ಸ್ಕ್ವೇರ್ ಆಯ್ತು. ಇನ್ನು 5c3 ಅಂದ್ರೆ ಮತ್ತೆ ಸೇಮ್ ಬರುತ್ತೆ 10 ಬರುತ್ತೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಬೈ 3 ಹೋಲ್ ಸ್ಕ್ವೇರ್. ಎ ಕ್ಯೂಬ್ ಅಂದ್ರೆ 1 by x ಹೋಲ್ ಕ್ಯೂಬ್ ಆಯ್ತು. ಇನ್ನು 5c4 ಅಂದ್ರೆ 5 ಆಗತ್ತೆ. ಮತ್ತೆ ಎಕ್ಸ್ ಅಂದ್ರೆ ಎಕ್ಸ್ ಬೈ 3, ಎ ಪವರ್ 4 ಅಂದ್ರೆ 1 by x ಹೋಲ್ ಪವರ್ 4. 5c5 ಅಂದ್ರೆ 1, ಎ ಪವರ್ 5 ಅಂದ್ರೆ 1 by x ಪವರ್ 5. ಈಗ ಇದು ಎಕ್ಸ್ ಪವರ್ 5 3 ಟು ದ ಪವರ್ 5 ಅಂದ್ರೆ 243 ಆಗತ್ತೆ. ಇದು ಗೊತ್ತಿರ್ಬೇಕು. ಇಲ್ಲ 3 3s 9 9 3s ಮತ್ತೆ 3 3s 9 9 9s 81 81 ಇಂಟು 3 243 ಅಂತ ಗೊತ್ತಿರ್ಬೇಕು. ಕ್ಯಾಲ್ಕುಲೇಟ್ ಮಾಡಬಹುದು, ನೋ ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಇದು ಪ್ಲಸ್ 5 ಇಂಟು ಎಕ್ಸ್ ಪವರ್ 4. ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗತ್ತೆ, ಇದು 3 ಆಗತ್ತೆ. ಸೊ ಎಕ್ಸ್ ಕ್ಯೂಬ್ ಅಂಡ್ ಇದು 81 ಆಗತ್ತೆ. ಅಂಡ್ ನೆಕ್ಸ್ಟ್ 10 3 ಕ್ಯೂಬ್ ಅಂದ್ರೆ 27 ಆಯ್ತು. ಇಲ್ಲಿ ಎಕ್ಸ್ ಕ್ಯೂಬ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ 1 ಉಳಿಯುತ್ತೆ, ಎಕ್ಸ್ ಆಯ್ತು. ಅಂಡ್ ಇಲ್ಲಿ ಪ್ಲಸ್ 10 3 ಸ್ಕ್ವೇರ್ ಅಂದ್ರೆ 9 ಆಯ್ತು. ಇಲ್ಲಿ ಎಕ್ಸ್ ಸ್ಕ್ವೇರ್, ಇಲ್ಲಿ ಒಂದು ಎಕ್ಸ್ ಉಳಿಯುತ್ತೆ. ಹಾಗಾಗಿ ಇದು 9x ಸ್ಕ್ವೇರ್ ಆಯ್ತು. ಪ್ಲಸ್ 5 by 3 ಅಂಡ್ ಇಲ್ಲಿ ಒಂದು ಎಕ್ಸ್ ಇದೆ, ಇಲ್ಲಿ 4 ಇದೆ. ಸೊ ಇಲ್ಲಿ 3 ಉಳಿಯುತ್ತೆ.
ಸೊ ಇಲ್ಲಿ 3x³ ಮತ್ತೆ 1/x⁵. ಇದು ನಮ್ಗೆ ಆಪ್ಷನ್ ಎ ಯಲ್ಲಿದೆ. ನೆಕ್ಸ್ಟ್ ಪ್ರಾಬ್ಲಮ್, ಸೇಮ್ ಎಕ್ಸ್ಪಾನ್ಷನ್ ಇದೆ. ನಾನು ಈಗ ಡೈರೆಕ್ಟ್ ಸಾಲ್ವ್ ಮಾಡ್ತೀನಿ ವಿದೌಟ್ ರೈಟಿಂಗ್ ಫಾರ್ಮುಲಾ. ಸೊ ಫಸ್ಟ್ 4c0 a ಪವರ್ 4 x⁴ b ಪವರ್ 0 ಆಯ್ತು. ನೆಕ್ಸ್ಟ್ 4c1 a³ b ಆಗತ್ತೆ. ಕರೆಕ್ಟಾ? ನೆಕ್ಸ್ಟ್ 4c2 a² 3/4 ಅಲ್ಲ 3/x. ಇದು 3/x ಆಯ್ತು. ಇದು 3/x² ಆಗತ್ತೆ. ಇನ್ನು 4c1 x² ಪವರ್ 1, ಸೊ 3/x³ ಆಯ್ತು. ಅಂಡ್ ನೆಕ್ಸ್ಟ್ 1 2 4c3. ನೆಕ್ಸ್ಟ್ 4c4 x² ಪವರ್ 0 ಬರೆಯಲ್ಲ, 3/x⁴ ಆಯ್ತು. ಕರೆಕ್ಟ್ ಇದೆಯಾ? 4c0 is 1, x⁴ ಆಯ್ತು. 4c1 is 4, ಇದು x⁴ 3 2s 6, ಇಲ್ಲೊಂದು ಕ್ಯಾನ್ಸಲ್ ಆದ್ರೆ ಇದು 5 ಆಯ್ತು. ಅಂಡ್ ಇನ್ನೊಂದು 3 ಇದೆ, ಸೊ ಇದು 12 ಆಯ್ತು. 4 × 3 is 12. ಇದು 12, ಇದು 6, ಒಂದು ಕ್ಯಾನ್ಸಲ್ ಆದ್ರೆ 5 ಆಯ್ತು. 12x⁵. ಆಪ್ಷನ್ ಬಹುಶಃ ಆಪ್ಷನ್ ಎ ಬರುತ್ತೆ. ನೋಡೋಣ. ನೆಕ್ಸ್ಟ್ 4c2 ಅಂದ್ರೆ ನೋಡೋಣ. 4c2 ಅಂದ್ರೆ 4 ಆಗುತ್ತೆ, ವಿಚ್ ಇಸ್ 4 × 3 × 2 × 2. ಸೊ ಇದು ಕ್ಯಾನ್ಸಲ್ ಆದ್ರೆ 6 ಆಯ್ತು. ಕರೆಕ್ಟಾ? ಸೊ ಇದು 6 and 3² 9 6 are 54 ಆಯ್ತು. ಸೊ x⁴/x² ಏನಾಗುತ್ತೆ? x² ಆಗತ್ತೆ. ಅಂಡ್ ನೆಕ್ಸ್ಟ್ ಪ್ಲಸ್ 4c3 is again 4. 27 × 4 9 3s are 27 ಅಲ್ಲ, 3 3s are 9 9 3s are 27. 27 × 4 7 4s are 28 carry. 108 4 2s are 8 plus 2 10. ಸೊ ಇದು x², ಇಲ್ಲಿ x³ ಡಿನಾಮಿನೇಟರ್ ಅಲ್ಲಿ x ಜಾಸ್ತಿ ಇದೆ, x ಬರುತ್ತೆ. ನೆಕ್ಸ್ಟ್ 4c4 is again 1, 3 to the power 4 ಅಂದ್ರೆ 81/x⁴. ಇದು ನನ್ಗೆ ಆಪ್ಷನ್ ಎ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? (101 × 4). 101 × 101 ಇಂಟು ಮಾಡ್ಬೋದು. ಈಸಿಯಾಗಿ 100 + 1⁴ ಮಾಡ್ತೀನಿ, ವಿಚ್ ಇಸ್ x+a. ಆ ಥರ ಆಗುತ್ತೆ. ಇದು ಏನಾಗುತ್ತೆ? 4c0 100⁴ ಆಯ್ತು, ಪ್ಲಸ್ 4c1 100³ 1, 4c2 100² 1². ಡಿಫ್ರೆನ್ಸ್ ಇಲ್ಲ, ಹಾಗಾಗಿ ಐ ವಿಲ್ 4c3 100 ಪ್ಲಸ್ 4c4 ಬೇಕಂದ್ರೆ 1²
ಇಂಟು 1 ಕ್ಯೂಬ್ ಇಂಟು 1 ಪವರ್ 4. ನಿಮಗೆ ಕನ್ಫ್ಯೂಷನ್ ಬೇಡ, ಕರೆಕ್ಟಾ? 4c0 is 1, 100 ಪವರ್ 4 ಅಂದ್ರೆ 2, 3, 4. ನಾನು 1 ಕೆಳಗೆ 1 ಬರಿಲ್ಲ. ಈಗ 4c1 ಅಂದ್ರೆ ಇಲ್ಲ, ಇಲ್ಲೇ ಬರೀತೇನೆ, ಆಮೇಲೆ ಆಡ್ ಮಾಡೋಣ. Four C1 is 4 into 1, 2, 3. 4C2 is 6. ನಮಗೆ ಗೊತ್ತಾಗಿದೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ. 1, 2. 4C3 is 4 again. 1. Next 4C4 is 1. ಹೌದಾ? ಈಗ 1, 2, 3, 4. Next 4 ಬರೆದ್ರೆ 1, 2, 3. 1, 2, 3. Next 1, 2. 1, 2 ಅಂದ್ರೆ 6, 400 and 1. ಆಡ್ ಮಾಡೋಣ. 1, 0, 4, 0, 6, 0, 4, 0, 1. 1, 0, 4, 0, 6, 0, 4, 0, 1. 1, 0, 4, 0, 6, 0, 4, 0. Option D. Simple. Next problem. Expand 1 minus x plus x square whole power 4. ನಾನು 1 minus x ಅನ್ನ y ಅಂತ ತಗೊಳ್ತೀನಿ. ಸೊ y plus x square ಅಂತ ಆಗತ್ತೆ ಅದು. ಇದು y plus x square whole power 4 ಅಂತ ಆಯ್ತು. ಅಂದ್ರೆ 4c0 y power 4, 4c1 y cube x square power 1, 4c2 y square x square square, 4c3 y x square cube, 4c4 x square 4. 4c0 is 1, y power 4. Next 4c1 is 4, x square y cube. Next 4c2 is 6, x power 4 y square. 4c3 is again 4, x power 6 y. Next 4c4 is 1, x power 8. ಓಕೆನಾ? ಈಗ 1 minus x ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 1 minus x power 4 plus 4x square into 1 minus x power 3 plus 6x power 4 into 1 minus x square plus 4x power 6 into 1 minus x plus x power 8. ಓಕೆನಾ? ಈಗ a minus b whole power 4 ಅಂದ್ರೆ a power 4 plus b power 4 minus 4 a cube into b minus 4 into a into b cube plus 6 into a square into b square. ಓಕೆನಾ? ಪ್ಲಸ್ 4x square a minus b whole cube ಅಂದ್ರೆ a cube plus
ಒಂದೇ ಒಂದು ನಿಮಿಷ. a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ ಅಲ್ವಾ? ಕ್ರಾಸ್ ಚೆಕ್ ಮಾಡಿ. ಹೌದು, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಮೈನಸ್ 3ab 3a ಸ್ಕ್ವೇರ್ ಬಿ, a ಸ್ಕ್ವೇರ್ 1 ಸ್ಕ್ವೇರ್ ಬಿ ಮೈನಸ್ 3a ಇಂಟು ಬಿ ಸ್ಕ್ವೇರ್ ಪ್ಲಸ್ 6x ಪವರ್ 4 a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಕರೆಕ್ಟಾ? ಪ್ಲಸ್ 4x ಪವರ್ 6 ಮೈನಸ್ 4x ಪವರ್ 7 ಪ್ಲಸ್ x ಪವರ್ 8 ಆಯ್ತು. ಈಗ ಇಲ್ಲೆರಡು ಕಡೆ ನಾವು ಬ್ರಾಕೆಟ್ ಓಪನ್ ಮಾಡಬೇಕು, ಸಾಲ್ವ್ ಮಾಡೋಣ, ನೋ ಪ್ರಾಬ್ಲಮ್. ಸೊ ಇದು 1 ಪ್ಲಸ್ x ಪವರ್ 4 ಮೈನಸ್ 4x ಮೈನಸ್ 4x ಕ್ಯೂಬ್ ಪ್ಲಸ್ 6x ಸ್ಕ್ವೇರ್ ಪ್ಲಸ್, ಈಗ ಬ್ರಾಕೆಟ್ ಓಪನ್ ಮಾಡ್ತಿದ್ದೀನಿ, 4x ಸ್ಕ್ವೇರ್ ಪ್ಲಸ್ 4x 4x ಸ್ಕ್ವೇರ್ ಇಂಟು x ಕ್ಯೂಬ್, x ಪವರ್ 5 ಆಯ್ತು ಅಲ್ವಾ? ನೆಕ್ಸ್ಟ್ ಇದು 3x ಇಂಟು 4x ಸ್ಕ್ವೇರ್ ಅಂದ್ರೆ 4 3s 12 x ಕ್ಯೂಬ್, ಅದು ಮೈನಸ್ ಆಗತ್ತೆ. ಈಗ ಮತ್ತೆ ಮೈನಸ್ 12x ಪವರ್ 4 ಆಯ್ತು. ಇಲ್ಲಿನು ನೆಕ್ಸ್ಟ್ 6x ಪವರ್ 4 ಪ್ಲಸ್ 6x ಪವರ್ 6 ಆಯ್ತು ಮೈನಸ್ 12x ಪವರ್ 5 ಪ್ಲಸ್ 4x ಪವರ್ 6 ಮೈನಸ್ 4x ಪವರ್ 7 ಪ್ಲಸ್ x ಪವರ್ 8. ಈಗ ನಾನು ಒಂದೇ ಒಂದು x ಪವರ್ ಫಸ್ಟ್ 1ಗೆ ಇಲ್ಲ, 1 ಮೈನಸ್ 4x. ಈಗ x ಸ್ಕ್ವೇರ್ಗೆ 6x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ 10x ಸ್ಕ್ವೇರ್ ಆಯ್ತು, ಅಂದ್ರೆ ಪ್ಲಸ್ 10x ಸ್ಕ್ವೇರ್ ಆಗತ್ತೆ. ನೆಕ್ಸ್ಟ್ x ಕ್ಯೂಬ್ ಮೈನಸ್ 4x ಕ್ಯೂಬ್ ಮೈನಸ್ 12 ಅಂದ್ರೆ ಮೈನಸ್ 16x ಕ್ಯೂಬ್ ಆಯ್ತು, 16x ಕ್ಯೂಬ್. ಇನ್ನು x ಪವರ್ 4ಗೆ ಒಂದಿದೆ ಇಲ್ಲಿ, ಒಂದು x ಪವರ್ 4 ಪ್ಲಸ್ 1 ಮೈನಸ್ 12 ಮೈನಸ್ 11 ಆಯ್ತು, ಮೈನಸ್ 11 ಪ್ಲಸ್ 6 ಎಷ್ಟಾಯ್ತು? ಮೈನಸ್ 5 ಆಯ್ತು, ಹೌದಾ? ಮೈನಸ್ 5 ಆಗತ್ತೆ, ಕರೆಕ್ಟ್ ಇದೆಯಾ? ನೋಡೋಣ. 1x ಪವರ್ 4 7 ಈ 1 ಮೈನಸ್ 4x ಪ್ಲಸ್ 10x ಸ್ಕ್ವೇರ್ ಮೈನಸ್ 16x ಕ್ಯೂಬ್. ಓಕೆ, ಈಗ x ಪವರ್ 4 ಅಲ್ಲಿ ನೋಡೋಣ. 1x ಪವರ್ 4 ಮೈನಸ್ 11 ಆಯ್ತು, ಮೈನಸ್ 11 ಪ್ಲಸ್ 6 5 ಆಯ್ತು,
ನಾನೆಲ್ಲಾದ್ರೂ ಮಿಸ್ ಮಾಡಿದ್ದೀನಾ ಅಂತ. ನೋಡೋಣ ನೆಕ್ಸ್ಟ್ ಟರ್ಮ್ಸ್ ಅಲ್ಲಿ ನೋಡೋಣ. ಯಾಕಂದ್ರೆ ನನ್ಗೆ ಇಲ್ಲಿ 19 ಅಥವಾ 1 ಸಿಗ್ಬೇಕು, ನನ್ಗೆ ಆಪ್ಷನ್ ಸಿಗ್ತಾ ಇಲ್ಲ. ನಾನು ಮಿಸ್ ಮಾಡೋ ಚಾನ್ಸಸ್ ಇದೆ x⁴ಗೆ. ಇನ್ನು x⁴ ನೋಡೋಣ. x⁴ ಇಸ್ -12 +4 ಅಂತ ಇದೆ. -12 +4 ಅಂದ್ರೆ 8 ಆಗತ್ತೆ. ಎಲ್ಲೋ ಮಿಸ್ ಮಾಡ್ತಾ ಇದ್ದೀನಿ, ಪ್ಲಸ್ ಬರ್ಬೇಕಾಗಿದೆ. ಸೊ 16 ಆಗತ್ತೆ ಅವಾಗ. ನೆಕ್ಸ್ಟ್ x⁴ಗೆ 6 + 4 10. ಸೊ 10x⁴ ಇದು ಕರೆಕ್ಟ್ ಸಿಕ್ಕಿದೆ. ನೆಕ್ಸ್ಟ್ -4x⁴7 ಪ್ಲಸ್ x⁴8. ಸೊ ಪ್ಲಸ್ x⁴8 -4x⁴7 ಪ್ಲಸ್ ಇದು ಸಿಕ್ಕಿದೆ. ಅಂಡ್ 1 - 4x + 10x² -16x³ ಸಿಕ್ಕಿದೆ. ಇದೆರಡು ಟರ್ಮ್ ಮಿಸ್ಟೇಕ್ ಆಗಿದೆ, ಬಟ್ ನಮ್ಗೆ ಇಲ್ಲಿ ಆನ್ಸರ್ ಸಿಕ್ಕಿದೆ. ಸೊ ಆಪ್ಷನ್ ಎ. ಎನಿವೇಸ್ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇವ್ಯಾಲ್ಯುಯೇಟ್. ನಾವೀಗ ಲಾಸ್ಟ್ ಅಲ್ಲಿ ಒಂದು ಫಾರ್ಮುಲಾ ನೋಡಿದೀವಲ್ಲ, x + a⁴n x - a⁴n is 2 times n0 x⁴n y⁴0 n2 x⁴n - 2 y² ಪ್ಲಸ್ ಅಂಡ್ ಸೋ ಆನ್. ಈ ತರ ಕರೆಕ್ಟಾ? ಇದನ್ನ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಣ. ಅಂದ್ರೆ ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ತೀನಿ ನಾನಿಲ್ಲಿ. x² ಪ್ಲಸ್ √1 - x² ಹೋಲ್ ಪವರ್ 4 ಪ್ಲಸ್ x² ಮೈನಸ್ √1 - x² ಹೋಲ್ ಪವರ್ 4 ವಿಚ್ ಇಸ್ ಈಕ್ವಲ್ ಟು 2 40 x⁴n ಅಂದ್ರೆ x² ಹೋಲ್ ಪವರ್ 4 y⁴0. ನೆಕ್ಸ್ಟ್ n ಅಂದ್ರೆ 4c2 x² n - 2 ಅಂದ್ರೆ ಸ್ಕ್ವೇರ್ ಆಯ್ತು. ಮತ್ತೆ y² y ಅಂದ್ರೆ 1 - x² ಇದ್ರದ್ದು ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ 4c4 ಅಷ್ಟೇ. x ಇದು 0 ಆಗುತ್ತೆ. n ಅಂದ್ರೆ 4 ಮೈನಸ್ ಇದಾಗುತ್ತೆ, 0 ಆಯ್ತು. y⁴4 ಆಗುತ್ತೆ, ಅಂದ್ರೆ ಇದು 1 - x² ಹೋಲ್ ಪವರ್ 4 ಆಗುತ್ತೆ. ಇಷ್ಟೇ ಸಿಂಪಲ್. ಅಂದ್ರೆ ಈಗ ಇದು 2, ಇದು 4c0 ಅಂದ್ರೆ 1 x⁴8 ಆಯ್ತು. 4c2 ಅಂದ್ರೆ 6 ಅಂತ ಗೊತ್ತು ನಮ್ಗೆ. x⁴4 ಇಂಟು 1 - x² ಆಗತ್ತೆ. ಅಂಡ್ ನೆಕ್ಸ್ಟ್ 4c4 ಇಸ್ 1 x² ಹೋಲ್ ಪವರ್ 4 ಅಂದ್ರೆ 1 - x² ಸ್ಕ್ವೇರ್ ಆಗತ್ತೆ. ಯಾಕಂದ್ರೆ √2 ಕ್ಯಾನ್ಸಲ್ ಆಗುತ್ತೆ, ಒಂದು ಉಳಿಯುತ್ತೆ.
ಹಾಗೆ ಇದನ್ನ ಸ್ಪ್ಲಿಟ್ ಮಾಡೋಣ. 2 ಇಂಟು ಎಕ್ಸ್ ಪವರ್ 8 ಪ್ಲಸ್ 6 ಎಕ್ಸ್ ಪವರ್ 4 ಮೈನಸ್ 6 ಎಕ್ಸ್ ಪವರ್ 6 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಅಂದ್ರೆ ಇದು 2x ಪವರ್ 8 ಎಕ್ಸ್ ಪವರ್ 4 5 2s 10 ಆಗುತ್ತೆ. ಸೊ ಇದು ಪ್ಲಸ್ 12x ಪವರ್ 4 ಮೈನಸ್ 12x ಪವರ್ 6 ಪ್ಲಸ್ 2 ಪ್ಲಸ್ 2x ಪವರ್ 4 ಮೈನಸ್ 4x ಸ್ಕ್ವೇರ್. ಅಂದ್ರೆ ಇದು 2x ಪವರ್ 8 ಮೈನಸ್ 12x ಪವರ್ 6 ಪ್ಲಸ್ 12 ಪ್ಲಸ್ 2 ಅಂದ್ರೆ 14x ಪವರ್ 4 ಇದಾಯ್ತು. ಮೈನಸ್ 4x ಸ್ಕ್ವೇರ್ ಪ್ಲಸ್ 2 ಆಪ್ಷನ್ ಬಿ ಅಲ್ಲಿ ಇದೆ. ಸಿಂಪಲ್. ನೆಕ್ಸ್ಟ್ ಪ್ರಾಬ್ಲಮ್ ಇವ್ಯಾಲ್ಯುವೇಟ್. ಮತ್ತೆ ಅದೇ ತರ ಇದೆ. ಓಕೆನಾ? ಅಂದ್ರೆ ರೂಟ್ 3 ಪ್ಲಸ್ 1 ಪವರ್ 5 ಪ್ಲಸ್ ರೂಟ್ 3 ಮೈನಸ್ 1 ಪವರ್ 5. ಅಂದ್ರೆ ಇದೇನಾಯ್ತು? 2 ಟೈಮ್ಸ್ 5c0 5c0 ಎಕ್ಸ್ ಪವರ್ 5. ಎಕ್ಸ್ ಅಂದ್ರೆ ರೂಟ್ 3 ಆಯ್ತು. ರೂಟ್ 3 ಪವರ್ 5 y ಪವರ್ 0. ನೆಕ್ಸ್ಟ್ ಪ್ಲಸ್ 5c2 ರೂಟ್ 3 ಪವರ್ 2 3 ಆಗುತ್ತೆ. 5 ಮೈನಸ್ 2 ಆಯ್ತಲ್ಲ. ಅಂಡ್ 1 ಸ್ಕ್ವೇರ್ ಆಯ್ತು. ಪ್ಲಸ್ 5c4 ಅಲ್ವಾ? 5c4ಗೆ 3 ಮೈನಸ್ 2 ರೂಟ್ 3 ಪವರ್ 1 ಅಂಡ್ y ಪವರ್ 4 ಆಯ್ತು. ಸೊ 5 ಇಲ್ಲ, ಯಾಕಂದ್ರೆ ಆಡ್ ಕ್ಯಾನ್ಸಲ್ ಆಗುತ್ತೆ. 2 ಇಂಟು 5c0 ಇಸ್ 1 ರೂಟ್ 3 ಪವರ್ 5 ಅಂದ್ರೆ 339 ರೂಟ್ 3 ಆಯ್ತು. ಪ್ಲಸ್ 5c2 ಏನಾಗುತ್ತೆ? 5 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಇದು 3 ರೂಟ್ 3 ಆಗತ್ತೆ. ಸೊ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಆಯ್ತು, 10 ಆಗತ್ತೆ. 5c4 ಅಂದ್ರೆ 5 ಆಯ್ತಲ್ವಾ? 5 ಇಂಟು 4 ಫ್ಯಾಕ್ಟೋರಿಯಲ್ ಬರೋಣ. 4 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ 5. ಹೌದು, ಇದು ರೂಟ್ 3 ಆಗತ್ತೆ. ಈಗ ರೂಟ್ 3 ಎಲ್ಲಾ ಕಡೆ ಕಾಮನ್ ಇದೆ. ಸೊ 2 ರೂಟ್ 3 ಕಾಮನ್ ತಗೊಂಡ್ರೆ 9 ಪ್ಲಸ್ 10 3 30, ಇನ್ನೊಂದು 5. ಹೌದಾ? 35 ಎಷ್ಟು? 44 39 44 ಇಂಟು 2 88 ರೂಟ್ 3 ಆಯ್ತು. 88 ರೂಟ್ 3 ನಮ್ಗೆ ಆಪ್ಷನ್ ಸಿ ಅಲ್ಲೇ ಸಿಕ್ತು. ಇನ್ನು ಅಷ್ಟು ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.